ತುಂಬ ಕನ್ಫ್ಯೂಷನ್ ಇತ್ತು. ಗೋಲ್ಡ್ ಕೋರ್ಸಲ್ಲಿ ನೋಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸೊ ಅವರೆಲ್ಲ ಹೇಳ್ತಿದ್ರು ನೋಟ್ಸ್ ಮಾಡಿ. ಸೊ ಅದಾದಮೇಲೆ ನಾನು ಬರಲೇ ಇಲ್ಲ ನಾನು TDಗೆ. ಎಲ್ಲಿ ನಾವು ಕಳ್ಕೊಂಡಿದ್ದೀವಿ ಅಲ್ಲಿ ಹುಡುಕ್ಬೇಕು. ಎಲ್ಲ ಒಂಥರ ಅಗ್ರೆಸಿವ್ ಅನಿಸ್ಬಿಡ್ತು, ಏನೋ ಗೊತ್ತಿಲ್ಲ ನನ್ನ ಮೈಂಡಲ್ಲಿ. ಕಾಲ್ಪಿಂಗ್ ಕಲ್ತ್ಕೊಂಡ್ವಿ. ಸೊ ಅವಾಗ ಹೊಡೀತು ನೋಡಿ ನಮಗೆ. ಯಾಕೆ ಮನೋಜ್ ಸರ್ಗೆ ಯಾಕೆ ನಾವು ಕೇಳಬಾರ್ದು, ಈ ಥರ ಆಗೋಯ್ತು ಅಂತ ಯಾಕೆ ಕೇಳಬಾರ್ದು, ಈ ಥರ ನನಗೆ ಪ್ರಾಬ್ಲಮ್ ಆಯಿತು ಅಂತೇಳಿ ಖಂಡಿತ ಖುಷಿ ಆಗುತ್ತೆ. ಸೊ ಈ ಸೀಟಲ್ಲಿ ನಾನು ಕೂತ್ಕೊಳ್ತೀನಿ ಅಂತ ಎಕ್ಸ್ಪೆಕ್ಟೇಷನ್ ಫಸ್ಟ್ ಆಫ್ ಆಲ್ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಅವತ್ತೇ ಹೋಗಬೇಕು ಅಂತ ಅಂದವಳು. ಇನ್ನೊಂದ್ಸಲ ಈ ಕಡೆ ರಾಜಾಜಿನಗರ ಅಲ್ಲ, ಈ ಕಡೆ ಕದಂಬ ಹೋಟ್ಲು ಸೈಡ್ ಕೂಡ ಹೋಗ್ಲೂಬಾರ್ದು, ಸುತ್ಕೊಂಡು ಹೋದ್ರೂ ಪರವಾಗಿಲ್ಲ ಅಂತ ಅಷ್ಟು ಡಿಸಿಷನ್ ತೊಗೊಂಡಿದ್ದವಳು ನಾನು ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ನಂಗೆ ದುಡ್ಡು ಹೋಗಿದೆ ಅಲ್ವಾ ಅನ್ನೋ ಕಾರಣಕ್ಕೆ. ಎಲ್ಲ ಒಂದು ಕಡೆ ನಿಮ್ಮ ಮಾತುಗಳ ಮೇಲೆ ಭರವಸೆಯಿಂದ ಫಸ್ಟ್ ಎಜುಕೇಷನ್ಗೆ ಪ್ರಾರಿಟಿ ಕೊಟ್ಟೆ. ಇಲ್ಲಿ ಸೆಲ್ ಅಂತಲ್ಲ, ಯಾಕಂದ್ರೆ ನಮಗೆ ಎಜುಕೇಷನ್ ಬೇಕು. ಯಾಕಂದ್ರೆ ನಾವು LKG UKG ಅಂತ ಏನು ನಾವು ಪೇ ಮಾಡ್ಕೊಂಡು ಬಂದಿರ್ತೀವಿ. ನಾನೇ ಮಕ್ಕಳನ್ನ ಓದಿಸ್ತಾ ಇದ್ದೀನಿ, ಅಷ್ಟೊಂದು ದುಡ್ಡು ಕೊಟ್ಟು ಓದಿಸ್ತಾ ಇರ್ತೀನಿ. ಒಂದೇ ಸತಿ SLC ಎಕ್ಸಾಮ್ ಬರ್ಸ್ಲಿಕ್ಕಾಗಲ್ಲ. ಸೊ ನಾನು ಮಾಡಿದ ತಪ್ಪದೇನೆ. ಯಾವಾಗ ನೀವು ಅದನ್ನು ಕಂಪ್ಲೀಟಾಗಿ ನನಗೆ ನನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ನಂಗೆ ಒಂದು ಎಜುಕೇಷನ್ನ ಕೊಟ್ರಿ. ಸೊ ಅದು ನನಗೆ ಯಾವತ್ತೂ ಲೈಫ್ ಲಾಂಗ್ ನಾನು ಮರೆಯಲ್ಲ. ಹಣ ಮಾಡಬೇಕು ಇಲ್ಲ ಅಂತ ಹೇಳಲ್ಲ, ಅತಿ ಆಸೆ ಇಲ್ಲ, ಆಸೆ ಇದೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಟೆಕ್ನಿಕ್, ಇವಾಗ ನೀವು ಒಂದು ಸರ್ಪೆಂಟ್ ಟೆಕ್ನಿಕ್ಸ್ನ ಸೀಕ್ರೆಟ್ಸ್ನ ಇಟ್ಟಿರ್ತೀರ, ಅದು ಯಾವ ಸೀಕ್ರೆಟ್ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಸೀಕ್ರೆಟ್ ಹೇಳ್ಬಿಟ್ರೆ ಅವ್ರು ಮನೆಯಲ್ಲೇ ಕಲ್ತ್ಕೊಂಡ್ಬಿಡ್ತಾರೆ. ನಮ್ಮ TDಗೆ ಬರೋದು ಯಾವಾಗ? ಅಲ್ಲ, ಲೆಟ್ ದೆಮ್ ಲರ್ನ್. ಇವನ್ ಟ್ರೈ ಮಾಡಿದ್ರು ಸಹ ರಿಸಲ್ಟ್ ನಿಮ್ಗೆ ಗೊತ್ತಿದೆ ಮೇಡಮ್. ಪ್ಲಸ್ ಪಾಯಿಂಟ್ ಏನೋ TDಗೆ ಬರೋದ್ರಿಂದ ಇಲ್ಲಿ ನಮ್ಮ ಟ್ರೇಡಿಂಗ್ ಫ್ಲೋರ್ನಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಸೊ ಅವರ ಸ್ವಂತ ಹಣ ಹಾಕ್ಕೊಂಡು ಅವರು ಟ್ರೇಡ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ಬರ ಹತ್ರ ಒಂದೊಂದು ನಾಲೆಜ್ ಇರುತ್ತೆ. ಇವಾಗ ನಮ್ಮ ಸಂಸ್ಥೆಯಲ್ಲಿ ನೀವು ಆ ನಾಲೆಜ್ನ ಗ್ರಾಫ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರೋ ಅದು ನಿಮಗೆ ಮಾತ್ರ ಗೊತ್ತು. ಫೀಲ್ಡೇ ಬೇಡ ಅಂತ ಕ್ವಿಟ್ ಮಾಡಿ ಹೋಗಿರೋರು ಮತ್ತೆ ಇಲ್ಲಿ ಬೌನ್ಸ್ ಬ್ಯಾಕ್ ಆಗಿ ಇವತ್ತೇನು ಅವರು ಒಂದು ಲಾಸ್ ಜರ್ನಿಯಿಂದ ಮತ್ತೆ ಪ್ರಾಫಿಟಬಲಾಗಿ ಕನ್ವರ್ಟ್ ಆಗಿದ್ದಾರೆ. ಆ್ಯಂಡ್ ಅವರು ಮೇಡಮ್ ಪ್ರಾಫಿಟ್ಟು ಸಹ ನೀವು ಸ್ಕ್ರೀನ್ಶಾಟ್ ತೋರಿಸ್ಬೋದಲ್ಲ. ಇವತ್ತು ನಾನು 30,000 ಏನು ತಿಂಗಳಿಗೆ ನಾನು ದುಡಿದ್ನೋ ಕಾನ್ಫಿಡೆನ್ಸ್ ಬೆಳೀತು. ರೈಟ್ ಪೀಪಲ್ ಜೊತೆಗೆ ಇವತ್ತು ನಾನು ಕೂತಿದ್ದೀನಿ, ರೈಟ್ ಡೈರೆಕ್ಷನ್ ಕೂಡ ಇದ್ದೀನಿ. ನಾನು ಎಲ್ರಿಗೂ ಹೇಳೋದಿಷ್ಟೇ. ಸೊ TD ಅಕಾಡೆಮಿ ಬನ್ನಿ, ಫಸ್ಟ್ ಎಜುಕೇಷನ್ನ ತಗೊಳ್ಳಿ. ಸೊ ಅದಾದಮೇಲೆ ನೀವೇನು ಅಂದ್ಕೊಂಡಿದ್ದೀರ ಹಣ ಮಾಡಬೇಕು ಅನ್ನೋಂಥದ್ದು ಖಂಡಿತ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಮಾಡೇ ಮಾಡ್ತೀನಿ ಇಲ್ಲಿ, ನಾನು ಗೆಲ್ತೀನಿ ಇಲ್ಲಿ ಅನ್ನೋವಂಥದ್ದು. ಸೊ ನೀವು ಎಷ್ಟೇ ಕ್ಯಾಪಿಟಲ್ ಇಟ್ಕೊಂಡು ಬನ್ನಿ, ಫಸ್ಟ್ ಎಜುಕೇಷನ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.